ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ದ್ರೋಣನು ಅಶ್ವತ್ಥಾಮನಿಗೆ ದುರ್ನಿಮಿತ್ತಗಳನ್ನು ತೋರಿಸಿ ಯುದ್ಧಕ್ಕೆ ಕಳುಹಿಸಿದುದು ಎಂಬ 112ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜೇಂದ್ರ, ಆಗ ಮಹಾಧನುರ್ಧಾರಿಯು ಮದದಾನೆಯಂತೆ ಪರಾಕ್ರಮವುಳ್ಳವನು ಆದ ದ್ರೋಣನು ದೊಡ್ಡ ಬಿಲ್ಲನ್ನು ಕೈಗೆತ್ತಿಕೊಂಡು ಪಾಂಡವರ ಸೈನ್ಯವನ್ನು ಚದರಿಸುತ್ತಾ ಸೈನ್ಯ ಮಧ್ಯದೊಳಗೆ ಪ್ರವೇಶಿಸುವಾಗ ಸುತ್ತಲೂ ಅವನಿಗೆ ಭಯಂಕರಗಳಾದ ದುರ್ನಿಮಿತ್ತಗಳು ಕಾಣಿಸಿದವು. ಆಗ ದ್ರೋಣನು ಶತ್ರು ಸೈನ್ಯವನ್ನು ಬಾಣಗಳಿಂದ ದಹಿಸುವಂತೆ ಯುದ್ಧ ಮಾಡುತ್ತಿದ್ದ ತನ್ನ ಮಗನಾದ ಅಶ್ವತ್ಥಾಮನನ್ನು ನೋಡಿ ಹೀಗೆಂದು ಹೇಳುವನು: ಕುಮಾರ, ಬಲಾಢ್ಯನಾದ ಪಾರ್ಥನು ಭೀಷ್ಮನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ದಿನವೇ ಇದು. ಅದಕ್ಕಾಗಿ ಅವನು ಬಹಳ ಯತ್ನವನ್ನು ಮಾಡುತ್ತಿರುವನು. ಅದಕ್ಕೆ ತಕ್ಕಂತೆ ಈಗ ನಮಗೂ ದುರ್ನಿಮಿತ್ತಗಳು ತಲೆದೋರುತ್ತಿವೆ. ನನ್ನ ಬಾಣಗಳು ನನ್ನ ಕೈಯಿಂದ ಜಾರಿ ಬೀಳುತ್ತಿವೆ. ಧನಸ್ಸು ನಡುಗುತ್ತಿದೆ. ನನ್ನ ಯೋಗ ಮಂತ್ರಗಳು ಸ್ವಾಧೀನಕ್ಕೆ ಬಾರದಂತಿವೆ. ನನ್ನ ಮನಸ್ಸು ಏನೋ ಒಂದು ವಿಧವಾಗಿ ನೆಮ್ಮದಿ ಇಲ್ಲದೆ ಕಳವಳಿಸುತ್ತಿದೆ. ಎಲ್ಲ ದಿಕ್ಕುಗಳಲ್ಲಿಯೂ ಮೃಗ ಪಕ್ಷಿಗಳು ಸೌಮ್ಯತೆ ಇಲ್ಲದೆ ಭಯಂಕರವಾದ ಶಬ್ದಗಳನ್ನು ಮಾಡುತ್ತಿವೆ. ಗೃಧ್ರಗಳು ಕೌರವ ಸೈನ್ಯಗಳಿಗೆ ಬಂದೆರಗುತ್ತಿವೆ. ಸೂರ್ಯ ಪ್ರಭೆಯು ಮಸುಕಾಗಿದೆ. ದಿಕ್ಕುಗಳೆಲ್ಲ ಕೆಂಪು ಬಣ್ಣದಿಂದ ಕಾಣುತ್ತಿವೆ. ಇದ್ದಕ್ಕಿದ್ದ ಹಾಗೆ ಭೂಮಿಯು ಗುಡುಗುವಂತೆಯೂ ನಡುಗುವಂತೆಯೂ ತೋರುತ್ತಿದೆ. ಹದ್ದುಗಳು, ರಣಹದ್ದುಗಳು, ಕೊಕ್ಕರೆಗಳು ಬಾರಿ ಬಾರಿಗೂ ಕೂಗುತ್ತಿವೆ. ಮುಂದೆ ಬರುವ ಮಹಾಭಯವನ್ನು ಸೂಚಿಸುತ್ತಾ ನರಿಗಳು ಅಮಂಗಳಕರವಾಗಿ ಊಳಿಡುತ್ತಿವೆ. ಸೂರ್ಯಮಂಡಲ ಮಧ್ಯದಿಂದ ದೊಡ್ಡದೊಂದು ಉಲ್ಕೆಯು ಕೆಳಕ್ಕೆ ಬೀಳುವಂತೆ ಕಾಣುತ್ತಿದೆ. ಮುಂಡಗಳಿಂದ ಕೂಡಿದ ಪರಿವೇಶವು ಸೂರ್ಯನನ್ನು ಸುತ್ತಿದಂತೆ ಕಾಣುತ್ತಿದೆ. ಚಂದ್ರನನ್ನು ಹಾಗೆಯೇ ಭಯಂಕರವಾದ ಪರಿವೇಶವು ಸುತ್ತಿದೆ. ಇವೆಲ್ಲ ರಾಜರ ಮರಣಕ್ಕೆ ಕಾರಣವಾದ ಭಯವನ್ನು ಸೂಚಿಸುತ್ತಿವೆ. ನಮ್ಮ ಕೌರವ ರಾಜನ ದೇವತಾಯತನಗಳಲ್ಲಿರುವ ದೇವತಾ ಪ್ರತಿಮೆಗಳೆಲ್ಲವೂ ಇದ್ದಕ್ಕಿದ್ದ ಹಾಗೆ ನಗುತ್ತಲೂ ನಡುಗುತ್ತಲೂ ನರ್ತನ ಮಾಡುತ್ತಲೂ ಆರ್ತ ಧ್ವನಿಯಿಂದ ಕೂಗುತ್ತಲೂ ಇವೆ. ಕ್ರೂರ ಲಕ್ಷಣಗಳಿಂದ ಕಾಣುವ ಸೂರ್ಯನನ್ನು ಗ್ರಹಗಳು ಅಪ್ರದಕ್ಷಿಣವಾಗಿ ಸುತ್ತುತ್ತಿವೆ. ಚಂದ್ರನು ತಲೆಕೆಳಗಾಗಿ ಉದಿಸುವಂತೆ ಕಾಣಿಸುತ್ತಿದೆ. ಇಷ್ಟೇ ಅಲ್ಲದೆ ಕೌರವ ಸೈನ್ಯಗಳಲ್ಲಿ ರಾಜರ ದುಃಖ ಮುಖವೆಲ್ಲವೂ ಕಳೆಗಟ್ಟಿವೆ. ದುರ್ಯೋಧನನ ಸೈನ್ಯಗಳಲ್ಲಿ ಯುದ್ಧ ಕವಚವನ್ನು ಧರಿಸಿ ನಿಂತವರು ಕೂಡ ತೇಜೋಹೀನರಾಗಿ ಕಾಣುತ್ತಿರುವರು. ಅತ್ಸ, ಅದು ಈಗಾಗಲೇ ಕೃಷ್ಣನ ಪಾಂಚಜನ್ಯ ಧ್ವನಿಯು, ಅರ್ಜುನನ ಗಾಂಧೀವ ಧ್ವನಿಯು ಉಭಯ ಸೈನ್ಯಗಳನ್ನು ಆವರಿಸಿಕೊಂಡು ಎಷ್ಟು ಪ್ರಬಲವಾಗಿ ಕೇಳಿಸುವುದು ನೋಡು. ಅರ್ಜುನನು ಉತ್ತಮಾಸ್ತ್ರಗಳನ್ನೆಲ್ಲ ಸಂಗ್ರಹಿಸಿಕೊಂಡು ನಮ್ಮ ಯೋಧರನ್ನೆಲ್ಲ ಓಡಿಸಿ ನೆಟ್ಟಗೆ ಭೀಷ್ಮನಿಗೆ ಇದಿರಾಗಿ ಬರುತ್ತಿರುವನು. ಇದು ನನ್ನ ಮೈಯಲ್ಲಿ ರೋಮಾಂಚಗಳು ಏಳುತ್ತಿವೆ. ನನ್ನ ಮನಸ್ಸು ಹೇಗೋ ಕಳವಳಿಸುತ್ತಿದೆ. ಭೀಷ್ಮಾರ್ಜುನರಿಬ್ಬರು ಅನ್ಯೋನ್ಯವಾಗಿ ಎದುರಿಸುವುದನ್ನು ಕೇಳಿ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದಿದೆ. ಭೀಷ್ಮನ ಮೇಲೆ ಪಾಪ ಬುದ್ಧಿಯಿಂದ ಹಗೆ ತೀರಿಸಿಕೊಳ್ಳಬೇಕೆಂದಿರುವ ಆ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಅರ್ಜುನನು ಭೀಷ್ಮನ ಮೇಲೆ ಯುದ್ಧಕ್ಕಾಗಿ ಬರುವನು. ಆ ಶಿಖಂಡಿಯು ಮೊದಲು ಹೆಂಗಸಾಗಿ ಹುಟ್ಟಿ ಅದೃಷ್ಟವಶದಿಂದ ಗಂಡಸಾದನೆಂದು, ಆ ಶಿಖಂಡಿಯನ್ನು ತಾನು ಎದುರಿಸಿ ಕೊಲ್ಲುವವನಲ್ಲವೆಂದು ಭೀಷ್ಮನು ಮೊದಲೇ ಪ್ರತಿಜ್ಞೆ ಮಾಡಿರುವನು. ಅಲ್ಲದೆ ಆ ಭೀಷ್ಮನು ಶಿಖಂಡಿಯನ್ನು ವೀರರ ಗೋಷ್ಠಿಯಲ್ಲಿಯೇ ಗಣಿಸುವುದಿಲ್ಲ. ಅವನ ಧ್ವಜವು ಹೆಸರುಗೊಂಡುದಲ್ಲ. ಅವನು ಅಮಂಗಳ ಸ್ವರೂಪನೆಂದು ಭೀಷ್ಮನು ಅವನೊಡನೆ ಸಮನಾಗಿ ಯುದ್ಧಕ್ಕೆ ನಿಂತು ಶಸ್ತ್ರವನ್ನು ಹೊಡೆಯಲಾರನು. ಇದನ್ನೆಲ್ಲ ಯೋಚಿಸಿ ನನ್ನ ಬುದ್ಧಿಗೂ ಹೇಗೋ ಮಂಕು ಕವಿದಂತಿದೆ. ಕುಮಾರ, ಅರ್ಜುನನು ಈಗ ಅತಿ ಪ್ರಯತ್ನದಿಂದ ಭೀಷ್ಮನನ್ನು ಸಮೀಪಿಸುತ್ತಿರುವನು. ಯುಧಿಷ್ಠಿರನಿಗೂ ಎಂದೂ ಇಲ್ಲದ ಕ್ರೋಧವುಂಟಾಗಿದೆ. ಇದನ್ನೆಲ್ಲ ನೋಡಿದರೆ ಮುಂದೆ ಏನೋ ಮಹಾನ್ ಅನರ್ಥವು ಬರುವಂತೆ ತೋರಿದೆ. ನನ್ನ ಅಸ್ತ್ರ ಪ್ರಯೋಗದ ಆರಂಭವೇ ನಮ್ಮವರಿಗೆ ಅಮಂಗಳವನ್ನು ಸೂಚಿಸುತ್ತಿದೆ. ಅರ್ಜುನನಾದರೋ ಧೀರ ಮನಸ್ಸುಳ್ಳವನು, ಎಣೆಯಿಲ್ಲದ ಬಲ ಪರಾಕ್ರಮವುಳ್ಳವನು, ಸರ್ವಾಸ್ತ್ರಗಳಲ್ಲಿ ಸುಶಿಕ್ಷಿತನು, ಎಷ್ಟು ದೂರಕ್ಕಾದರೂ ಬಾಣಗಳನ್ನು ಹೊಡೆಯುವವನು, ನಿಮಿತ್ತಗಳನ್ನು ಬಲ್ಲವನು, ದೇವತೆಗಳಿಗೂ ದುರ್ಜಯನು, ಭಯಂಕರ ಅಸ್ತ್ರವುಳ್ಳವನು. ಆದುದರಿಂದ ಕುಮಾರ, ನೀನು ಅರ್ಜುನನು ಬರುವ ದಾರಿಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗು.
ಮುಂದೆ ಈ ಯುದ್ಧದಲ್ಲಿ ಎಂತಹ ಭಯಂಕರವಾದ ಕೊಲೆಯು ನಡೆಯುವುದೋ ನೋಡು. ಸುವರ್ಣ ಚಿತ್ರಿತವಾದ ಮಹಾರಥರ ಕವಚಗಳು ಬಾಣಗಳಿಂದ ಭೇದಿಸಲ್ಪಡುವುದನ್ನು, ನಮ್ಮ ಕಡೆಯ ವೀರರ ಧ್ವಜಗಳು, ತೋಮರಗಳು, ಬಿಲ್ಲುಗಳು, ಶಕ್ತಿ, ಪ್ರಾಸ ಮೊದಲಾದ ಆಯುಧಗಳು, ಆನೆಗಳ ಮೇಲೆ ಕಟ್ಟಿದ ಧ್ವಜಗಳು ಇವೆಲ್ಲ ಕೋಪಗೊಂಡ ಅರ್ಜುನನಿಂದ ಚಿನ್ನ ಭಿನ್ನವಾಗಿ ಕೆಡಹಲ್ಪಡುತ್ತಿರುವುದನ್ನು ನೋಡುತ್ತಿರು. ಪುತ್ರ, ನಾನಾಗಲಿ ನನ್ನ ಕಡೆಯವರಾಗಲಿ ಪ್ರಾಣಗಳ ಮೇಲೆ ಆಸೆಯಿಡುವುದಕ್ಕೆ ಇದು ಕಾಲವಲ್ಲ. ನೀನು ಕೀರ್ತಿಗೂ ಜಯಕ್ಕೂ ಬದ್ಧ ಸಂಕಲ್ಪನಾಗಿ ಸ್ವರ್ಗವನ್ನೇ ಮುಂದಾಗಿಟ್ಟುಕೊಂಡು ಯುದ್ಧಕ್ಕೆ ಹೊರಡು. ಆನೆ, ಕುದುರೆ, ರಥಗಳೆಂಬ ಸುಳಿಗಳಿಂದ ಭಯಂಕರವಾದ ಯುದ್ಧವೆಂಬ ಮಹಾನದಿಯನ್ನು ಅರ್ಜುನನು ತನ್ನ ರಥದಿಂದ ಈ ದಿನವೇ ದಾಟುವುದರಲ್ಲಿರುವನು. ಯುಧಿಷ್ಠಿರನಲ್ಲಿಯಾದರೂ ಬ್ರಾಹ್ಮಣ ಪ್ರೀತಿ, ಇಂದ್ರಿಯ ನಿಗ್ರಹ, ದಾನ, ತಪಸ್ಸು, ಸಚ್ಚರಿತ್ರಗಳು ಇವೆಲ್ಲ ಈ ಯುದ್ಧರಂಗದಲ್ಲಿಯೂ ಸ್ಪಷ್ಟವಾಗಿ ಕಾಣುತ್ತಿರುವವು. ಯಾರಿಗೆ ಬಲಾಢ್ಯರಾದ ಭೀಮಾರ್ಜುನ ನಕುಲ ಸಹದೇವರು ಸಹೋದರರಾಗಿರುವರು, ಲೋಕನಾಥನಾದ ವಾಸುದೇವನೇ ಯಾವನಿಗೆ ನಾಥನಾಗಿರುವನೋ ಅಂತಹವರು ದುರಾತ್ಮನಾದ ಕೌರವನಿಂದ ಬಹಳವಾಗಿ ನೋಯಿಸಲ್ಪಟ್ಟಿರುವರು. ತಪಸ್ಸಿನಿಂದ ಪವಿತ್ರವಾದ ಆ ಧರ್ಮರಾಜನ ಸಂಕಟವೇ ನಮ್ಮ ಕೌರವ ಸೈನ್ಯವನ್ನು ದಹಿಸಿ ಬಿಡಬಲ್ಲದು. ಅದೋ ನೋಡು, ಕೃಷ್ಣನ ಬೆಂಬಲವುಳ್ಳ ಅರ್ಜುನನು ಕೌರವ ಸೈನ್ಯಗಳನ್ನೆಲ್ಲ ಭೇದಿಸುತ್ತಾ ಮುಂದುವರಿಯುತ್ತಿರುವನು. ದೊಡ್ಡ ತಿಮಿಂಗಲದಂತೆ ಸಮುದ್ರ ಜಲವು ಹೇಗೋ ಹಾಗೆ ದೊಡ್ಡ ತಿಮಿಂಗಲದಿಂದ ಸಮುದ್ರ ಜಲವು ಹೇಗೋ ಹಾಗೆ ನಮ್ಮ ಸೈನ್ಯವು ಅರ್ಜುನನಿಂದ ಕಲಗಿಸಲ್ಪಡುತ್ತಿದೆ. ನಮ್ಮ ಸೈನ್ಯದ ಎಲ್ಲಾ ಕಡೆಯೂ ಹಾಹಾಕಾರಗಳು, ಕಿಲಕಿಲ ಶಬ್ದಗಳು ಕೇಳಿಸುತ್ತಿವೆ. ಆದುದರಿಂದ ಕುಮಾರ, ನೀನು ಬೇಗನೆ ಹೋಗಿ ಆ ಶಿಖಂಡಿಯನ್ನು ತಡೆಯುವವನಾಗು. ನಾನು ಧರ್ಮರಾಜನನ್ನು ಎದುರಿಸಿ ತಡೆಯುವೆನು. ಯುಧಿಷ್ಠಿರನ ಸೇನಾ ವ್ಯೂಹವಾದರೂ ಸುತ್ತಲೂ ಅತಿರಥರಿಂದ ವ್ಯಾಪ್ತವಾಗಿ ಸಮುದ್ರ ಮಧ್ಯದಂತೆ ನಮಗೆ ದುರ್ಗಮವಾಗಿದೆ. ಸಾತ್ಯಕಿಯು, ಅಭಿಮನ್ಯುವು, ದೃಷ್ಟದ್ಯುಮ್ನನು, ಭೀಮನು, ನಕುಲ ಸಹದೇವರು ಆ ಶಿಖಂಡಿಯನ್ನು ಸುತ್ತಲೂ ರಕ್ಷಿಸುತ್ತಿರುವರು. ಕೃಷ್ಣನಂತೆ ಶ್ಯಾಮಲ ವರ್ಣವುಳ್ಳವನು, ವೃಕ್ಷದಂತೆ ಮಹೋನ್ನತ ಆಕಾರವುಳ್ಳವನು ಆದ ದೃಷ್ಟದ್ಯುಮ್ನನು ಎರಡನೆಯ ಅರ್ಜುನನೋ ಎಂಬಂತೆ ಸೇನೆಯ ಮುಂಭಾಗದಲ್ಲಿ ಸಂಚರಿಸುತ್ತಿರುವನು. ಆದುದರಿಂದ ವತ್ಸ, ಮಹಾಧನುಸ್ಸನ್ನು ಉತ್ತಮಾಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡು ಆ ದೃಷ್ಟದ್ಯುಮ್ನನನ್ನು ನೀನು ತಡೆ. ಭೀಮನೊಡನೆಯೂ ಯುದ್ಧ ಮಾಡು. ಲೋಕದಲ್ಲಿ ತಮ್ಮ ಮಕ್ಕಳು ಅನೇಕ ವರ್ಷಗಳವರೆಗೆ ಬದುಕಿರಬೇಕೆಂಬ ಆಸೆಯು ಎಂತಹವರಿಗೂ ಇದ್ದೇ ಇದೆ. ಹಾಗಿದ್ದರೂ ಈಗ ನಾನು ಕ್ಷತ್ರಿಯ ಧರ್ಮವನ್ನು ಯೋಚಿಸಿ ಈ ಅಪಾಯಕ್ಕೆ ನಿನ್ನನ್ನು ಕಳುಹಿಸುತ್ತಿರುವೆನು. ಇತ್ತಲಾಗಿ ಭೀಷ್ಮನು ಕೂಡ ಪಾಂಡವ ಸೈನ್ಯವನ್ನು ದಹಿಸುತ್ತಿರುವನು. ಯುದ್ಧದಲ್ಲಿ ಅವನು ಯಮ ವರುಣರಿಗೆ ಸಮಾನನೆನಿಸಿರುವನು. ಆದರೂ ಈ ಸಮಯದಲ್ಲಿ ನಾವು ಕೈಬಿಡಬಾರದು ಎಂದನು. ಓ ಧೃತರಾಷ್ಟ್ರ ಮಹಾರಾಜ, ದ್ರೋಣಾಚಾರ್ಯನು ಹೀಗೆಂದು ತನ್ನ ಮಗನಿಗೆ ಹೇಳಿ ಅವನನ್ನು ಪ್ರೋತ್ಸಾಹಿಸಿ ತಾನು ಧರ್ಮರಾಜನನ್ನು ಎದುರಿಸುವುದಕ್ಕಾಗಿ ಹೊರಟನು. ಇದು 112ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.